ಪ್ರೀತಿ ಆರಂಭ ಕಾಲಘಟ್ಟದಲ್ಲಿ ಬಹಳ ಚೆನ್ನಾಗಿರುತ್ತೆ. ಇಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ತಾರೆ, ಇಬ್ರು ಪರಸ್ಪರ ಗೌರವಿಸ್ತಾರೆ, ಎಲ್ಲವನ್ನೂ ಕೂಡ ಮಾಡ್ತಾರೆ. ಎಲ್ಲೋ ಒಂದ್ ಕಡೆಯಲ್ಲಿ ಒಂದು ಪಾಯಿಂಟ್ ಅಲ್ಲಿ ಸಮಯ ನೀಡುವುದರಲ್ಲಿ ಏನೋ ಒಂದು ವ್ಯತ್ಯಾಸ ಆಗುತ್ತೆ, ಮಾತುಕತೆಯಲ್ಲಿ ಏನೋ ಒಂದು ಸಣ್ಣ ವ್ಯತ್ಯಾಸ ಆಗುತ್ತೆ, ಅಥವಾ ಮನೆಯವರಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಇರುವ ಕಾರಣಕ್ಕೋಸ್ಕರವಾಗಿ ಇನ್ನೇನೋ ಒಂದು ವ್ಯತ್ಯಾಸ ಆಗುತ್ತೆ. ಸೊ ಇದೇ ಈ ಎಲ್ಲ ವೈಷಮ್ಯಗಳಿಗೆ, ಹಗೆತನಕ್ಕೆ ಕಾರಣ ಆಗುತ್ತಾ? ಅಂದ್ರೆ ಒಬ್ಬ ಪ್ರೀತಿಸಿದವನನ್ನ ಅಥವಾ ಪ್ರೀತಿಸಿದವಳನ್ನ ಕೊಲ್ಲುವ ತನಕ ಹಗೆತನ ಹುಟ್ಟಿಕೊಳ್ಳುತ್ತೆ, ಅಥವಾ ಆ ರೀತಿಯ ಒಂದು ದ್ವೇಷ ಭಾವನೆಯನ್ನ ಮೈತುಂಬ ಬೆಳೆಸ್ಕೊಳ್ತಾರೆ ಅನ್ನೋದಾದ್ರೆ ಏನು ಅಂತ? ನಿಜ. ನೀವು ಈ ಪದಗಳು ಪ್ರೀತಿ, ವಾತ್ಸಲ್ಯ ಅಂತ ಹೇಳ್ತಾ ಇದ್ರಲ್ಲ, ಅವುಗಳು ಬಹಳ ಲಿಮಿಟೆಡ್ ಅರ್ಥದಲ್ಲೇ ಪ್ರಾರಂಭದಲ್ಲೇ ಹುಟ್ಟಿ ಬರುತ್ತೆ. ಮತ್ತು ಎಲ್ಲರೂ ಹಾಗಿಲ್ಲ, ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು. ಆದರೆ ಕೆಲವರ ವ್ಯಕ್ತಿತ್ವದಲ್ಲಿ, ಅಂದರೆ ಇಂತಹ ಒಂದು ರೀತಿಯ ನಕಾರಾತ್ಮಕವಾಗಿ ಆಲೋಚನೆ ಮಾಡುವಂತಹ ಯುವ ಜನತೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ. ನಾವು ಅದನ್ನು ಗಮನಿಸ್ತಾ ಇಲ್ಲ. ನಾವು ಗಮನಿಸ್ತಾ ಇದ್ದೀವೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕಿಂತಹ ಅಪರಾಧಗಳು ನಡೆದಾಗ, ಇಂತಹ ಅಪಚಾರಗಳು ನಡೆದಾಗ, ಅದು ತೀವ್ರವಾಗಿರುವಂತಹ ಒಂದು ಪ್ರಭಾವವನ್ನು ಸುದ್ದಿ ದೃಷ್ಟಿಯಿಂದ ಬೀರ್ತಾ ಇದೆಯೇ ಹೊರತು, ಇಲ್ಲ ನಮ್ಮ ಸಮಾಜದಲ್ಲಿ ಯಾಕೋ ಇದು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಇದು ತಿಳುವಳಿಕೆ ಬಂದಂಗೆ ಕಾಣಿಸ್ತಾ ಇಲ್ಲ. ಜನ, ಪೊಲೀಸ್ನವರು ಇದಕ್ಕೆ ಏನು ಕ್ರಮ ಜರುಗಿಸ್ತಾರೆ, ಕಾನೂನು ಅಥವಾ ನ್ಯಾಯಾಲಯಗಳು ಏನು ತೀರ್ಪು ಕೊಡುತ್ತೆ, ಶಿಕ್ಷೆ ಏನಾಗುತ್ತೆ ಅನ್ನೋದು ನೋಡ್ತಾ ಇದ್ದೀವಿ ಹೊರತು, ವೈಯಕ್ತಿಕ ಮೌಲ್ಯಗಳು ಕುಸಿತಾ ಇದೆ ಅಂತ ಹೇಳಿದಂತಹ ಅಧ್ಯಾತ್ಮದ ಗುರುಗಳಾಗಲಿ ಅಥವಾ ಶಿಕ್ಷಣ ಸಂಸ್ಥೆಗಳು ಇಂತಹದ್ದೊಂದು ನಡೀತಾ ಇರೋದ್ರ ಬಗ್ಗೆ ಚರ್ಚೆ ತಗೊಂಡದ್ದಾಗಲಿ ಬಹುಶಃ ತಗೋತಾ ಇರ್ಬೋದು. ನನಗೆ ಏನು ಜನಸಾಮಾನ್ಯರ ಗಮನಕ್ಕೆ ಬರುವಂತಹ ಚಟುವಟಿಕೆಗಳು ನಡೀತಾ ಇಲ್ಲ. ಅಂದರೆ ಇದ್ರ ಬಗ್ಗೆ ಚರ್ಚೆಗಳಾಗೋದು, ಯುವಜನರು ಪ್ರೀತಿ, ಈಗ ಬ್ರೇಕಪ್ಗಳು ಅನ್ನೋದು ಇದೆಯಲ್ಲ, ಈ ಬ್ರೇಕಪ್ ಅನ್ನೋದು 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಲ್ಲಿ ಹೋಗಿ ಕಾಣಿಸ್ತಾ ಇದೆ. ನನ್ನಲ್ಲಿ ಬರ್ತಾ ಇರೋ ಪ್ರಕರಣಗಳಲ್ಲಿ ಅವರು ಗುಂಪು ಕಟ್ಕೊಂಡು ಅವರು ಈ ಕ್ರೋಧ, ಕ್ರೌರ್ಯ, ಹಿಂಸೆ ಮಾಡೋ ಅಂಥದ್ದನ್ನು ತಳಮಟ್ಟದಿಂದನೇ ಅಭ್ಯಾಸ ಮಾಡ್ಕೋತಾರೆ. ಐಸೋಲೇಟ್ ಮಾಡೋರನ್ನು ಇದು ಡಾರ್ಕ್ ಸೈಕಾಲಜಿ ಅಂತ ಕರೀತಾರೆ. ಅದು ಎಳೆಯ ಮನಸ್ಸುಗಳಲ್ಲಿ ಎದ್ದು ಕಾಣಿಸ್ತದೆ. ಇದು ಬಹುಶಃ ನಾವು ಇದರ ಕಡೆ ಹೆಚ್ಚು ಗಮನ ಕೊಟ್ಟಂಗಿಲ್ಲ. ಶಾಲಾ ಮಟ್ಟದಲ್ಲಿ ಇದನ್ನು ನೋಡಬೇಕು. ಇನ್ನು ಯಾಕೆ ಶಾಲೆಗಳು ಹಿಂಗೆ ಮಾಡ್ತಾ ಇಲ್ಲ ಅಂತಲೂ ಒಂದು ಪ್ರಶ್ನೆ ನಾವು ಉದ್ಭವಿಸುತ್ತೆ. ಬಹುಪಾಲು ಆಡಳಿತಗಳು ಧನದಾಹಿಗಳಾಗಿದ್ದಾರೆ. ನಾವು ಇದನ್ನು ಮುಚ್ಚುಮರೆ ಇಟ್ಟುಕೊಂಡು ಇಲ್ಲ ಅನ್ನೋಂಗಿಲ್ಲ. ಎಲ್ಲ ಕಮರ್ಷಿಯಲ್ ಆಗಿದ್ದಾರೆ. ಮತ್ತು ಮಕ್ಕಳಿಗೆ ಪರೀಕ್ಷೆಗೆ ಬೇಕಾದಂತಹ ವ್ಯವಸ್ಥೆ ಇರುತ್ತೆ ಹೊರತು ವ್ಯಕ್ತಿತ್ವದ ಸುಧಾರಣೆಗೆ ಬೇಕಾದಂಥದ್ದು ಇವತ್ತಿಲ್ಲ. ಯಾವುದೇ PUC ಮಟ್ಟದ, SSLC ಮಟ್ಟದ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ತಗೊಂಡ್ರೆ, ನಾವು ಉದಾಹರಣೆಗೆ ಅವರು PUC ಓದೋದಕ್ಕಿಂತ ಇನ್ಯಾವುದೋ ಒಂದು ಕೋರ್ಸ್ಗೆ, ಅದೇನೋ IIT ಅಂತ, JEE ಮತ್ತೊಂದು ಇತ್ತು, ಇದು ಬಿಟ್ಟೇ ಬಿಡ್ತಾರೆ. ಇಲ್ಲಿ ಇದು ಬಿಟ್ಟು ಅವರು ಇಂತಹದ್ದೊಂದು ವ್ಯಕ್ತಿತ್ವಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಮಾನಸಿಕ ಶಕ್ತಿಗಳಲ್ಲಿ ಭಾವುಕತನ, ಭಾವಗಳು, ಅದು ಕರುಣೆ, ಇವುಗಳಿಗೆ ಹೆಚ್ಚು ಆದ್ಯತೆ ಸಿಗ್ತಾ ಇಲ್ಲ. ಅಂಕಗಳಿಗೆ ಬೇಕು ನಿನಗೆ. ನೀನು ಯಾವ ದೊಡ್ಡ ಕಾಲೇಜಿಗೆ ಹೋಗ್ತೀಯ, ಅದಾದಮೇಲೆ ಯಾವ ದೇಶ, ಈ ದೇಶ ಬಿಟ್ಟು ಬೇರೆ ಯಾವ ದೇಶಕ್ಕೆ ಹೋಗ್ತೀಯ, ಈ ದೇಶದಲ್ಲೇ ಇದ್ದರೆ ನೀನು ಎಷ್ಟು ಸಂಪಾದನೆ ಮಾಡ್ತಾ ಇದೆಯಾ. ಇದು ನಾನು ಹೇಳ್ತಾ ಇರೋ ಮಾತು ಹೊಡೆಸೋಗಿದೆ, ಎಲ್ಲರೂ ಹೇಳ್ಕೊಂಡೇ ಬಂದಿದ್ದಾರೆ. ಆದರೆ ನನಗನ್ಸುತ್ತೆ ಇದರ ಪರಿಣಾಮಗಳು ಈ ತರಹದ ಒಂದು ರೀತಿಯ ವಿಕೃತ ಚಟುವಟಿಕೆಗಳಿಗೆ ಅವಕಾಶ ಮಾಡುತ್ತೆ. ಇವರೇನು ಮೊದಲಿಂದ ಹಂಗೆ ಇಲ್ದಿರ್ಬೋದು, ಆದರೆ ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾಗಳು ಒಂದು ಕ್ಷಣದಲ್ಲಿ ನಿಮಗೆ ಬೇಕಾದಂತಹ ಎಂಥದ್ದು ಮಾಹಿತಿಗಳನ್ನು ಕೊಟ್ಟು ವ್ಯಕ್ತಿತ್ವದ ರೀತಿಯನ್ನೇ ಬದಲಾಯಿಸಬಹುದು. ಮನಃಶಾಸ್ತ್ರ ಹೇಳುತ್ತೆ, ವ್ಯಕ್ತಿತ್ವ ಶಾಶ್ವತವಾಗಿ ಉಳಿಯುವಂಥದ್ದು ಸುಲಭವಾಗಿ ಬದಲಾವಣೆ ಆಗಲ್ಲ. ಆದರೆ ಇವತ್ತಿನ ದಿನದಲ್ಲಿ ಈ ಕೃತಕ ಬುದ್ಧಿಶಕ್ತಿ ಅಂತ ಹೇಳ್ತಾರೆ, ಮತ್ತೆ ಇಲ್ಲ ಬುದ್ಧಿಮತ್ತೆ ಅನ್ನೋ, ಕೃತಕ ಬುದ್ಧಿಮತ್ತೆ ಸೈಕಾಲಜಿಲಿಲ್ಲ, ಬುದ್ಧಿಶಕ್ತಿ, ಆರ್ಟಿಫಿಷಿಯಲ್ ಕೃತಕ ಇಂಟೆಲಿಜೆನ್ಸ್ ಬುದ್ಧಿಶಕ್ತಿ. ಅಲ್ಲಿ ಮತ್ತೆ ಎಲ್ಲಿಂದ ಬಂತೋ ನಂಗೆ ಗೊತ್ತಿಲ್ಲ. ಇರಲಿ, ಬುದ್ಧಿಶಕ್ತಿ AI ಏನು ಬೇಕಾದರೂ ಮಾಡ್ಕೊಳ್ಳಿ. ನೀವು ಯಾರ ಮುಖಾನಾರು ತೋರಿಸ್ಬೋದು. ಕೊಲೆ ಹೇಗೆ ಮಾಡ್ಬೋದು ಅಂತ ಕೇಳಿದ್ರೆ ಅದೊಂದು ಚಿತ್ರ ಹೇಳುತ್ತೆ, ಕೆಳಗಡೆ ವಾರ್ನಿಂಗ್ ಕೊಡುತ್ತೆ, ಮಾಡೋದು ಅಪರಾಧ ಅದೆಲ್ಲ. ಆದರೆ ಚಿತ್ರ ಬೀರೋ ಪ್ರಭಾವ ವಾರ್ನಿಂಗ್ ಬೀರೋದಿಲ್ಲ. ಆದ್ದರಿಂದನೇ ಸಾಮಾಜಿಕವಾಗಿ ನಾವು ಒಂದು ಸಾಂಸ್ಕೃತಿಕ ಮಾನಸಿಕತೆಯನ್ನು ಬೆಳೆಸ್ತಾ ಇಲ್ಲ. ಅಯ್ಯೋ ಅವರು ನನಗೆ ಮನುಷ್ಯರು, ನಾನು ಅವರು ಪ್ರೀತಿಯಲ್ಲಿ ವಂಚಿತರಾಗಿರಬಹುದು, ಆದರೆ ಆ ವ್ಯಕ್ತಿಯನ್ನು ಜೀವ ತೆಗೆಯೋ ಅಧಿಕಾರ ನನಗೂ ಇಲ್ಲ. ಅದು ಬರೋದಿಲ್ಲ. ನನಗಿದೆ, ನನ್ನ ಆಸೆ ಮುಖ್ಯ,
ನಾನು ಮುಖ್ಯ ಅಂದರೆ ಎಲ್ಲ ಒಂದು ರೀತಿಯಲ್ಲಿ ನಾರ್ಸಿಸಿಸ್ಟಿಕ್ ಅಂತ ಕರೀತಾರೆ. ಆ ಸ್ವಬಿಂಬ ಅನ್ನೋದು ಮಿಕ್ಕಿದ್ದ ಎಲ್ಲವನ್ನು ಹಾಳು ಮಾಡ್ತಾ ಇದೆ. ಈಗ ಆತ್ಮರತಿ ಅಂತ ಕರಿಬೋದು ಇದನ್ನು. ಇದನ್ನು ತನ್ನನ್ನೇ ತಾನು ಮಾತ್ರ ಮುಖ್ಯ. ಸೊ ಹೀಗಾಗಿ ಅದೊಂದು ವ್ಯಕ್ತಿತ್ವನೇ ಬರ್ತಾ ಇದೆ. ವ್ಯಕ್ತಿತ್ವದಿಂದ ಅದು ಡಿಸಾರ್ಡರ್ ಆಗ್ತಾ ಇದೆ. ವ್ಯಕ್ತಿತ್ವದ ಡಿಸಾರ್ಡರ್, ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಕರೀತಾರೆ. ಇವರುಗಳು ಸಣ್ಣ ವಯಸ್ಸಿನಲ್ಲಿ ಎದ್ದು ಕಾಣಿಸ್ತಾರೆ. ಹೀಗಾಗಿ ಅಪರಾಧಗಳು ನಡೀತಾ ಇದ್ದಾಗ ನೀವು ಶಿಕ್ಷೆಯ ದೃಷ್ಟಿಯಿಂದ ಅಪರಾಧಗಳನ್ನು ನಿಯಂತ್ರಿಸೋಕ್ಕಾಗಲ್ಲ. ವ್ಯಕ್ತಿ ಮಾನಸಿಕತೆಯನ್ನೇ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಬಲಪಡಿಸ್ಕೊಳ್ತಾ ಹೋಗಬೇಕಾಗತ್ತೆ. ಹಾಗೆ ನೋಡೋಕ್ಕೋದ್ರೆ ಪ್ರಮಾಣ ಕಡಿಮೆನೇ ಅಪರಾಧ ಮಾಡ್ತಾ ಇರೋರು. ಯಾಕಪ್ಪ ಅಂತಂದರೆ ಒಳ್ಳೆ ಜನ ಹೆಚ್ಚಿದ್ದಾರೆ. ಒಳ್ಳೆ ಜನ ಹೆಚ್ಚಾಗೋದಕ್ಕೆ ಮಾನವೀಯತೆ ಇನ್ನೂ ಉಳಿದಿದೆ. ಆದರೆ ನಾವು ಅದನ್ನು ಬೆಳೆಸಬೇಕಾಗತ್ತೆ. ವಿಕೃತ ಸ್ವರೂಪದ ಮಾನಸಿಕತೆಯನ್ನು ತಡೆಗಟ್ಟಬೇಕು ಅಂತಂದರೆ ಸಾಮಾಜಿಕವಾಗಿಯೂ ಅದರ ಬಗ್ಗೆ ಚರ್ಚೆ ನಡೀಬೇಕಾಗುತ್ತೆ. ಶಾಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ, ವಿದ್ಯಾರ್ಥಿ ದಶೆಯಲ್ಲಿ ಅಷ್ಟೇ ಅಲ್ಲ, ಉದ್ಯಮದ ಸನ್ನಿವೇಶಗಳಲ್ಲಿಯೂ ಕೂಡ ನಿಮ್ಮ ಮಾನಸಿಕತೆಯ ಬಗ್ಗೆ ಎಚ್ಚರ ಇಟ್ಕೊಳ್ಳಿ. ಯಾಕೆಂದರೆ AI ಇನ್ಫ್ಲೂಯೆನ್ಸ್ ಇರುತ್ತೆ, ChatGPT ಇನ್ಫ್ಲೂಯೆನ್ಸ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇರುತ್ತೆ. ಇವೆಲ್ಲವೂ ಒಂದು ರೀತಿಯಲ್ಲಿ ರಾಕ್ಷಸಾವತಾರ ತಡೆದುಬಿಟ್ಟಿದೆ. ನೀವು ಎಚ್ಚರ ವಹಿಸಲಿಲ್ಲ ಅಂತಂದರೆ ನಿಮ್ಮ ಮನಸ್ಸನ್ನು ಒಂದು ಕ್ಷಣದಲ್ಲಿ ವಶಪಡಿಸ್ಬಾರ್ದು ಅನ್ನುವಂತಹ ನಂಬಿಕೆ ನನಗೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾಯಿದೆ. ಮೊದಲು ಅದು ಮಿಷನ್ ಏನೂ ಮಾಡೋದಿಲ್ಲ ಅಂತ, ಇವತ್ತಾಗಿಲ್ಲ. ಅದು ಸೋಷಿಯಲ್ ರಿಯಾಲಿಟಿ ಆಗ್ತಾಯಿದೆ. ಸಾಮಾಜಿಕವಾಗಿ ಅದೊಂದು ವಾಸ್ತವಿಕತೆಯನ್ನು ತೋರಿಸುತ್ತೆ. ನಿಮಗೊಂದು ಕೃತಕವಾಗಿರುವಂತಹ ಒಂದು ಸೋಷಿಯಲ್ ರಿಯಾಲಿಟಿನ ಅದು ನಿಮ್ಮ ಮುಂದಾಡ್ತಾ ಇದೆ. ಆದ್ದರಿಂದ ನನಗನ್ಸುತ್ತೆ ಬಹುಶಃ ಈ ಎಲ್ಲ ಗುಣಗಳಿಂದನೇ ಈ ಒಂದು ರೀತಿಯ ಮಹಾರಾಷ್ಟ್ರದಲ್ಲಿ ನಡೆದಿರಬಹುದು, ಅಥವಾ ಉತ್ತರ ಪ್ರದೇಶದಲ್ಲಿ ನಡೆದಿರ್ಬೋದು, ಮಣಿಪುರದಲ್ಲಿ ಕರ್ಕೊಂಡೋಗಿ ಮಾಡಿದ್ದು, ಇನ್ನು ನಮ್ಮೂರುಗಳಲ್ಲಿ ಸಣ್ಣ ಪುಟ್ಟ ಇದೆಲ್ಲ ಶ್ರೀಮಂತರ ಬಗ್ಗೆ ಅಥವಾ ಉದ್ಯಮಿಗಳ ಬಗ್ಗೆ, ಮಧ್ಯಮ ವರ್ಗದವರ ಎಷ್ಟೋ ಜನ ಗ್ರಾಮೀಣ ಪ್ರದೇಶಗಳಲ್ಲಿ ಇದೇನು ನಡೀತಾ ಇದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇದು ಒಂದೇ ವರ್ಗಕ್ಕೆ ಸೀಮಿತವಾಗಿಲ್ಲ. ಈ 2000 ವರ್ಷದ ನಂತರ ಹುಟ್ಟಿದ ಅನೇಕ ಮಕ್ಕಳಲ್ಲಿ ಅಥವಾ ಇವತ್ತಿನ ಯುವಜನತೆಯಲ್ಲಿ ಬಹುಶಃ ಇಂಥದ್ದೊಂದು ಗಂಭೀರವಾಗಿರುವಂತಹ ಮಾನಸಿಕತೆ ಚಿಗುರಿದೆ ಅಥವಾ ಗಟ್ಟಿಯಾಗಿದೆ ಅಂತ ನನಗನ್ಸುತ್ತೆ. ಇನ್ನು ಮುಖ್ಯವಾಗಿ ಪ್ರೀತಿ ಅನ್ನುವಂಥ ವಿಷಯಕ್ಕೆ ಬಂದಾಗ ಮನಸ್ಸುಗಳು ಬೆರಿಬೇಕೆ ಹೊರತು ದೇಹಗಳು ಬೆರೆಯೋದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು ಅಂತ. ಅಂದರೆ ಈ ದೈಹಿಕ ಬಯಕೆ ಇವೆಲ್ಲವೂ ಕೂಡ ಈ ಪ್ರೀತಿಯಲ್ಲಿ ವೈಷಮ್ಯ ಹುಟ್ಟೋದು, ಅಥವಾ ಆತ ಅಥವಾ ಆಕೆ ನನಗೆ ಸಿಗಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಬಂದ ನಂತರ ಈ ರೀತಿಯಾಗಿ ಕೊಲೆ ಮಾಡೋದು, ಹತ್ಯೆ ಮಾಡೋದು, ಅಥವಾ ಆತನ ಮೇಲೆ ಅಥವಾ ಆಕೆಯ ಮೇಲೆ ದ್ವೇಷವನ್ನು ಸುಮ್ಮನೆ ಹುಟ್ಟಿಸಿಕೊಳ್ಳೋದು ಕಾರಣ ಆಗುತ್ತಾ? ಆಗ್ಬೋದು. ನೋಡಿ, ನನಗನ್ಸುತ್ತೆ ನೀವು ಪ್ರೀತಿ ಪ್ರೇಮ ಅನ್ನೋದ್ರ ಬಗ್ಗೆ ನಮಗೆ ಬಹಳ ಅಭಿಮಾನದ, ಆಧಾರದ, ಪವಿತ್ರವಾದ ಭಾವಗಳಿವೆ. ಆದರೆ ಇವತ್ತಿನ ದಿನ ಅದು ಒಂದು ರೀತಿಯಲ್ಲಿ ಪ್ರಾಣಿ ಅಂತಲೇ ಹೇಳಬೇಕಾಗುತ್ತೆ. ಇನ್ಸ್ಟಿಂಕ್ಟ್ ಅಂತ ಕರೀತಾರೆ, ಸಹಜ ಪ್ರವೃತ್ತಿ. ಆ ಇನ್ಸ್ಟಿಂಕ್ಟ್ ಮಟ್ಟಕ್ಕೆ ಲವ್ ಆಗಿಬಿಟ್ಟಿದೆ. ಅಂದರೆ ಆ ಇನ್ಸ್ಟಿಂಕ್ಟ್ ಏನಂದರೆ ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ನನಗೆ ಹಶ್ವಾದಾಗ ಅಥವಾ ಬಾಯಾರಿಕೆ ಆಗಿದ್ದಾಗ ನೀರು ಕುಡಿಲೇಬೇಕು. ನನಗೆ ಬಾಯಾರಿಕೆ ಆದಾಗ ಎಳ್ನೀರು ಕುಡಿದ್ರೆ ತೃಪ್ತಿ ಬರೋದಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಒಂದು ಲವ್ ಅಂತ ಏನು ನಾವು ಪ್ರೀತಿ ಅನ್ನೋದನ್ನು ಏನು ಅಂತ ಕರಿತಾ ಇದ್ದೀರೋ ಅದು ಇನ್ಸ್ಟಿಂಕ್ಚುವಲ್ ಆಗ್ತಾ ಇದೆ. ಅಂದರೆ ಶಾರೀರಿಕ ಚಟುವಟಿಕೆಗಳಿಂದ ಎದ್ದು ಕಾಣುವಂತಹ ಮಾನಸಿಕ ಸ್ವಭಾವ. ಇಲ್ಲಿ ಪ್ರೀತಿ ಅಂದರೆ ಒಡನಾಡಿತನ, ಒಲವು, ನಂಬಿಕೆ, ಗೆಳೆತನ, ಸ್ಯಾಕ್ರಿಫೈಸ್ ಮಾಡೋದು. ಆ ಹಳೆ ಕಾಲದ ಸಿನಿಮಾಗಳಲ್ಲಿ ತೋರಿಸ್ತಾರೆ, ನೀನು ಏನು ಬೇಕಾದರೂ ಹೇಳಿದ್ರು ನಾನು ಮಾಡ್ತೀನಿ, ಆದರೆ ನೀನು ಪ್ರೀತಿ ಒಂದು ಕೊಟ್ಬಿಡೋದು. ಇವತ್ತು ಅದೆಲ್ಲ ಅಲ್ಲ, ಎಲ್ಲ ಮಾಡ್ತೀನಿ ಆದರೆ ಇದೂ ಬೇಕು. ಸೊ ಅಂದರೆ ಐ ಆಮ್ ರೆಡಿ ಟು ಕಿಲ್ ಯು, ಐ ಆಮ್ ರೆಡಿ ಟು ಡು, ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿರ್ತೀನಿ ನಾನು, ಆದರೆ ನಿನ್ನ ಪ್ರೀತಿ ನನಗೆ ಬೇಕು. ಹೌದು. ಮತ್ತು ಅದು ಎಲ್ಲಿ ತನಕ ಡೆಫಿನೆಟ್ ಇಲ್ಲ, ಈ ಕ್ಷಣದಲ್ಲಿ ಆಗಿಬಿಡ್ಬೇಕು. ಇದು ಇನ್ಸ್ಟಿಂಕ್ಚುವಲ್. ಗುರಿ ತಲುಪಿದ ಮೇಲೆ ಇದು ಬಿದ್ದೋಗ್ಬಿಡುತ್ತೆ. ಇನ್ನು ಇದು ಶರೀರ, ಮನಸ್ಸು ಇವೆಲ್ಲ ಬರೋದಿಲ್ಲ. ನಿಮಗೆ ಪರಿಪೂರ್ಣವಾಗಿ ನೀನು ಇನ್ನೊಬ್ಬ ವ್ಯಕ್ತಿಯನ್ನು ಗೌರವಿಸ್ತೀನಿ ಅಂದರೆ ಜೆಂಡರ್ ಬರೋದಿಲ್ಲ. ಅಲ್ಲಿ ಪ್ರೀತಿ ಅನ್ನೋದಕ್ಕೆ ಜೆಂಡರ್ ಬರೋದಿಲ್ಲ. ಇಲ್ಲಿ ಇನ್ಸ್ಟಿಂಕ್ಟು ಸೇರುತ್ತೆ, ಲವ್ ಅನ್ನೋ ಒಂದು ಹಿಪೋಕ್ರಸಿನೂ ಸೇರಬಹುದು, ಭಾವ ಮಾತ್ರ ಸೇರ್ಬೋದು. ಆದರೆ ಅದರ ಜೊತೆಗೆ ಐಕ್ಯವಾಗಿರೋದಿಲ್ಲ. ಅದು ಆ ಭಾವದಲ್ಲಿ ಇಂಟಿಗ್ರಿಟಿನೇ ಇರೋದಿಲ್ಲ, ಅದು ಡಿವೈಡ್ ಆಗಿರುತ್ತೆ. ಇನ್ಯಾರೋ ಒಬ್ಬರು ಬಂದಾಗ ಓಕೆ, ಇನ್ಸ್ಟಿಂಕ್ಟ್ ಆ ಕಡೆ ಹಾರಿತು, ಅಲ್ಲಿ ಹೋಗ್ತೀನಿ. ಅಥವಾ ನಾನು ಇನ್ಸ್ಟಿಂಕ್ಟನ್ನು ರಕ್ಷಿಸ್ಕೋಬೇಕು ಅಂತಂದರೆ, ಅಂದರೆ ಈ ಥರದ್ದೊಂದು ಲವ್ನ ನಾನು ಎಲಿಮಿನೇಟ್ ಮಾಡಿಬಿಡ್ತೀನಿ.